ಸರ್ ನನ್ನ ಫ್ರೆಂಡ್ ಹೇಳಿದ್ದು 44 ADA ಇದೆ ಅಲ್ವಾ, ಜಸ್ಟ್ 50% ಇನ್ಕಮ್ ಶೋ ಮಾಡಿ ಟ್ಯಾಕ್ಸ್ ಸೇವ್ ಮಾಡ್ಬೋದು ಅಂತ. ಸ್ಟಾಪ್, ಇದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. 44 ADA ಅಂದ್ರೆ 50% ಇನ್ಕಮ್ ಶೋ ಮಾಡೋದು ಕಂಪಲ್ಸರಿ ಅಂತ ಅಲ್ಲ. ಮಿನಿಮಮ್ 50% ಡಿಕ್ಲೇರ್ ಮಾಡಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಡಿಕ್ಲೇರ್ ಮಾಡ್ಬೋದು ಅಂತ. ಬಟ್ ಫಸ್ಟ್ ಕ್ವಶನ್ ಏನ್ ಬರುತ್ತೆ, ನಿಮಗೆ 44 ADA ಅಪ್ಲೈ ಆಗುತ್ತಾ? ಎಲ್ಲ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೆ ಅಪ್ಲೈ ಆಗಲ್ಲ. ಡಾಕ್ಟರ್ಸ್, CA, ಲಾಯರ್, ಆರ್ಕಿಟೆಕ್ಟ್, ಇಂಜಿನಿಯರ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ನೋಟಿಫೈಡ್ ಪ್ರೊಫೆಷನಲ್ಸ್ ಇವರಿಗೆ ಮಾತ್ರ ಸ್ಪೆಸಿಫಿಕ್ ಕಂಡೀಷನ್ ಇದ್ರೆ ಅಪ್ಲೈ ಆಗುತ್ತೆ. ಇನ್ನೂ ಒಂದು ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ, ಬುಕ್ಸ್ ಮೇಂಟೈನ್ ಮಾಡಬೇಕಾಗಿಲ್ಲ ಅಂದ್ರೆ ಇನ್ವಾಯ್ಸ್ ಕೂಡ ಬೇಡ ಅಂತ. ರಾಂಗ್. 44 ADA ಬುಕ್ಸ್ ಆಫ್ ಅಕೌಂಟ್ ಕಾಂಪ್ಲೈನ್ಸ್ ಸಿಂಪ್ಲಿಫೈ ಮಾಡುತ್ತೆ. ಆದರೆ ಗ್ರಾಸ್ ರಿಸೀಟ್ಸ್ ನ ಪ್ರೂವ್ ಮಾಡೋಕ್ಕೆ ಇನ್ವಾಯ್ಸ್, ಬ್ಯಾಕ್ ಎಂಟ್ರೀಸ್ ಅಂಡ್ ಸಪೋರ್ಟಿಂಗ್ ರೆಕಾರ್ಡ್ಸ್ ಇರಲೇಬೇಕು. ಇನ್ಕಮ್ ಐಡ್ ಮಾಡೋಕೆ ಇದು ಲೈಸೆನ್ಸ್ ಅಲ್ಲ. ಫಾರ್ ಎಕ್ಸಾಂಪಲ್, ಪ್ರೊಫೆಷನಲ್ ರಿಸಿಪ್ಟ್ 40 lakh rupees. ಲಾ ಅಲೋಸ್ ಎಲಿಜಿಬಲ್ ಪ್ರೊಫೆಷನಲ್ ಟು ಡಿಕ್ಲೇರ್ 50%, ಅಂದ್ರೆ 20 lakh rupees ಆರ್ ಹೈಯರ್ ಇನ್ಕಮ್ ಅಂಡರ್ 44 ADA. ಆದರೆ 25 lakh ಮಾತ್ರ ಶೋ ಮಾಡಿದ್ರೆ ಅದು 44 ADA ಪ್ರೊಟೆಕ್ಷನ್ ಅಲ್ಲ, ಸಪರೇಟ್ ಕಾಂಪ್ಲೈನ್ಸ್ ಇಶ್ಯೂ. ಟ್ಯಾಕ್ಸ್ ಸೇವ್ ಮಾಡಬೇಕು ಅಂದರೆ ಶಾರ್ಟ್ಕಟ್ಸ್ ಬೇಡ, ಸೆಕ್ಷನ್ ಅಂಡರ್ಸ್ಟ್ಯಾಂಡ್ ಮಾಡಿ ಅಪ್ಲೈ ಆಗಿದ್ರೆ ಮಾತ್ರ ಯೂಸ್ ಮಾಡಿ. ಇಲ್ಲ ಅಂದರೆ ನೋಟಿಸ್ ಬಂದಮೇಲೆ ಸರ್ ನನ್ನ ಫ್ರೆಂಡ್ ಹೇಳಿದು ಅಂತ ಹೇಳಿದ್ರೆ ಹೆಲ್ಪ್ ಮಾಡೋದಕ್ಕೆ ಆಗಲ್ಲ. ಥ್ಯಾಂಕ್ ಯು.